ಹಲೋ, ಇವತ್ತು ನಾವು ನೋಡ್ತಿರೋದು ಮಾರುತಿ ಸುಜುಕಿದ ಮೋಸ್ಟ್ ಫೇಮಸ್ ಕಾರು. ಇದರ ಹೆಸರು ಬಂದುಬಿಟ್ಟು ಫ್ರಾಂಕ್ಸ್ ಅಂತ ಹೇಳ್ಬಿಟ್ಟು. ಫ್ರಂಟಿಂದ ನೋಡ್ಬೋದು ಗಾಡಿ ಹೆಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇದೊಂದು ಸ್ವಲ್ಪ ಗ್ರ್ಯಾಂಡ್ ವಿಟಾರ ಇನ್ಸ್ಪೈರ್ಡ್ ಲುಕ್ ಕೊಟ್ಟಿದ್ದಾರೆ. ಈ ಗ್ರಿಲ್ಸ್ ಇರ್ಬೋದು, ಈ DRLs ಇರ್ಬೋದು. ಸೊ ಫಸ್ಟಿಗೆ DRLs ಬಗ್ಗೆ ಮಾತಾಡೋದಾದ್ರೆ, ಇದು ಆಲ್ LED ಸೆಟಪ್ ಬರುತ್ತೆ. ಇದು ಡ್ಯುಯಲ್ ಆಗಿ ವರ್ಕ್ ಆಗುತ್ತೆ. DRL ಜೊತೆಗೆ ಇಂಡಿಕೇಟರ್ ಆನ್ ಆದಾಗ ಇದು ಇಂಡಿಕೇಟರ್ ಆಗಿ ವರ್ಕ್ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ಗ್ರ್ಯಾಂಡ್ ವಿಟಾರದಲ್ಲಿ ಹೆಂಗಿದೆ ಅದೇ ಥರ ಇದೆ. ಆ್ಯಂಡ್ ಗ್ರಿಲ್ಸು ಅಷ್ಟೇ ಸಿಮಿಲರ್ ಟು ದ ಗ್ರ್ಯಾಂಡ್ ವಿಟಾರ ಆ ಥರ ಕಾಣ್ತಾ ಇದೆ. ಸೊ ಹೆಡ್ಲೈಟ್ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಎಲ್ಲ ಆಲ್ LED ಸೆಟಪ್ ಬರುತ್ತೆ. ಇವೆರಡು ಲೋ ಬೀಮು ಮತ್ತು ಇದು ಹೈ ಬೀಮು. ಥ್ರೋನು ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಮುಂದೆ ಯಾವುದೇ ಥರ ಪಾರ್ಕಿಂಗ್ ಸೆನ್ಸರ್ ಸಿಗ್ತಾ ಇಲ್ಲ. ಸೊ ನಾವು ನೋಡ್ತಾ ಇರೋದು ಇವತ್ತು ಡೆಲ್ಟಾ ಪ್ಲಸ್ ವೇರಿಯಂಟು. ಆ್ಯಂಡ್ ಇವತ್ತಿನ ಫೀಚರ್ಸಲ್ಲಿ ಇದರಲ್ಲಿ ಸ್ವಲ್ಪ ಆಕ್ಸೆಸರೀಸ್ ಕೂಡ ಆ್ಯಡ್ ಆಗಿದೆ. ಅದು ಯಾವುದಾದ್ರು ಆಕ್ಸೆಸರೀಸ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಇಂಜಿನ್ ಬಗ್ಗೆ ಮಾತಾಡೋದಾದರೆ, ಸೊ ಇದರಲ್ಲಿ ಎರಡು ಥರ ಇಂಜಿನ್ ಬರುತ್ತೆ. ಹೇಳೋದಾದರೆ 1.2 ಲೀಟರ್ K ಸೀರೀಸ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಅದು 90 PS ಆಫ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಸಿಟಿಗೆಲ್ಲ ಬೆಸ್ಟ್ ಇದೆ. ಇನ್ನೊಂದು 1.0 ಲೀಟರ್ ಟರ್ಬೋ ಬೂಸ್ಟರ್ ಜೆಟ್ ಇಂಜಿನ್ ಬರುತ್ತೆ. ಇದು 100 PS ಆಫ್ ಪವರ್ ಮತ್ತು 147 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಟರ್ಬೋ ಪೆಟ್ರೋಲ್ ಇಂಜಿನ್ ಕೂಡ ಬರ್ತಾ ಇದೆ ಮಾರುತಿಲಿ. ಇಂಜಿನ್ ಬೇ ನೋಡ್ಬೋದು ಹೆಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನೀಟಾಗಿ ಇನ್ಸುಲೇಷನ್ ಮಾಡಿದ್ದಾರೆ. ಆ್ಯಂಡ್ ಬಾನೆಟ್ ಫೀಲ್ಸ್ ಹೆವಿ. ಸೊ ವೈಪರಿಗೆ ಬರೋದಾದರೆ ನಿಮಗೆ ಮಾಮೂಲಿ ನಾರ್ಮಲ್ ವೈಪರ್ ಬರುತ್ತೆ. ಅದೇ ಥರ 2 ಪಿನ್ ವೈಪರ್ಸ್ ಬರೋಲ್ಲ. ಸೊ ಆ್ಯಂಡ್ ಇಟ್ ಡಸ್ ಇಟ್ಸ್ ಜಾಬ್ ಡಿಸೆಂಟ್ಲಿ ಅಂತ ಹೇಳ್ತಾರಲ್ಲ ಆ ಥರ. ಸೊ ಸೈಡ್ ಲುಕ್ಕಿಂದ ನೋಡ್ಬೋದು ಹೆಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇದೊಂದು ಸ್ವಲ್ಪ ಕೂಪೆ ಡಿಸೈನ್ ಕೊಟ್ಟಿದ್ದಾರೆ. ಕೂಪೆ ಡಿಸೈನ್ ಲ್ಯಾಂಗ್ವೇಜ್ ನೋಡಿ ಹಿಂಗೆ ಹೋಗ್ತಾ ಇದೆ ಗಾಡಿ, ಹಿಂಗೆ ಸ್ಟ್ರೈಟ್ ಹೋಗುತ್ತೆ ಯೂಶ್ವಲಿ. ಇದೊಂದು ಸ್ವಲ್ಪ ಹಿಂಗೆ ಬೆಂಡ್ ಆಗಿದೆ. ಸೊ ಇದು ಕೂಪೆ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ವೀಲ್ಸ್ ನೋಡ್ಬೋದು ಹೆಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು 16 ಇಂಚಸ್ ಅಲಾಯ್ ವೀಲ್ಸ್ ಬರುತ್ತೆ. ಇದು ಗನ್ ಮೆಟಲ್ ಕಲರ್ ಪೇಂಟ್ ಮಾಡಿದ್ದಾರೆ. ಸೊ ಇದರ ಎಕ್ಸಾಕ್ಟ್ ಸೈಜ್ ಹೇಳೋದಾದ್ರೆ 195/60 16 ಇಂಚಸ್ ಟೈರ್ ಬರುತ್ತೆ. ಡಿಸ್ಕ್ ಬ್ರೇಕ್ ನೋಡಿ ಹಿಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಗುಡಿಯ ಟೈರ್ ಸಿಗ್ತಾ ಇದೆ ಇದ್ರ ಜೊತೆಗೆ. ಈ ಕಡೆ ಬರೋದಾದರೆ ನಿಮಗೆ ಆಟೋ ಫೋಲ್ಡಬಲ್ ಮತ್ತು ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ. ಆ್ಯಂಡ್ ಇದು ಬಾಡಿ ಕಲರ್ ಕೂಡ ಇದೆ. ಡೋರ್ ಹ್ಯಾಂಡಲ್ ಓಪನ್ ಮಾಡೋದಾದರೆ ಡೋರ್ ಹ್ಯಾಂಡಲ್ಸ್ ಅಷ್ಟೇ ನಿಮಗೆ ಬಾಡಿ ಕಲರ್ ಬರುತ್ತೆ. ಯಾವುದೇ ಥರ ಕ್ರೋಮ್ ಯೂಸ್ ಮಾಡಿಲ್ಲ. ಸೊ ಇದರಲ್ಲಿ 2 ಆಕ್ಸೆಸರೀಸ್ ಯೂಸ್ ಮಾಡಿದ್ದಾರೆ. ಒಂದು ರೈನ್ ವೈಸರು ಮತ್ತು ಇನ್ನೊಂದು ಇದು ನೋಡಿ, ಇದು ಆಕ್ಸೆಸರೀಸು. ಸೊ ಇದನ್ನೆರಡು ಬಿಟ್ಟೆ ಯೋಚನೆ ಮಾಡಿ, ಯಾಕಂತ ಹೇಳಿದ್ರೆ ನಿಮಗೆ ಆಕ್ಸೆಸರೀಸ್ ಇಷ್ಟ ಇರುತ್ತೆ ಇರೋದು. ಇದು 2 ಆಕ್ಸೆಸರೀಸು. ಸೊ ನಿಮಗೆ ರಿಯರಲ್ಲಿ ಯಾವುದೇ ಥರ ಡಿಸ್ಕ್ ಬ್ರೇಕ್ ಬರೋಲ್ಲ. 195/60 16 ಇಂಚಸ್ ಸೇಮ್ ಟೈರೇ ಬರುತ್ತೆ. ಆ್ಯಂಡ್ ದಿಸ್ ಲುಕ್ಸ್ ಪ್ರಿಟಿ ಗುಡ್ ಅಂತ ಹೇಳ್ಬೋದು. ವೈಡ್ ಕಾರಿಗೆ ಒಂದು ಸೈಡ್ ಗನ್ ಮೆಟಲ್ ಅಲಾಯ್ ವೀಲ್ಸ್ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ನೋಡೋದಾದ್ರೆ ನಿಮಗೆ ಶಾರ್ಪಿನ್ ಎಂಟಿನ ಬರುತ್ತೆ. ಆ್ಯಂಡ್ ರಿಯರಿಂದ ನೋಡಿ ಹಿಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ರಿಯರಿಂದ ಒಂಥರ ಚೆನ್ನಾಗೇ ಕಾಣ್ತಾ ಇದೆ. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಯಾವುದೇ ಥರ ವೈಪರ್ ಬರೋಲ್ಲ, ಯಾಕಂತ ಹೇಳಿದ್ರೆ ಡೆಲ್ಟಾ ಪ್ಲಸ್ ಮಾಡಲ್. ಇಲ್ಲಿ ಬರೋದಾದ್ರೆ ನಿಮಗೆ ಐಮಾನ್ ಸ್ಟಾಪ್ ಲೈಟ್ ಬರುತ್ತೆ. ಆ್ಯಂಡ್ ಟೇಲ್ ಲೈಟ್ ಬಗ್ಗೆ ಮಾತಾಡೋದ್ರೆ ಆಲ್ LED ಸೆಟಪ್ ಬರುತ್ತೆ. ಆ್ಯಂಡ್ ಇದು ರಿವರ್ಸ್ ಲೈಟು, ಇದು ಇಂಡಿಕೇಟರ್ ಆಗಿ ಟರ್ನ್ ಆಗುತ್ತೆ. ಫ್ರಾಂಕ್ಸ್ ಅಂತ ಬ್ಯಾಡ್ಜಿಂಗ್, ಸುಜುಕಿ ಬ್ಯಾಡ್ಜಿಂಗ್. ಆ್ಯಂಡ್ ಇದು ನಿಮಗೆ ನಂಬರ್ ಪ್ಲೇಟ್ ಏನು ಕೊಟ್ಟಿದ್ದಾರೆ ನೋಡಿ, ಇದು ವೈಟ್ ಲೈಟು, ಇದೊಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ರಿಫ್ಲೆಕ್ಟರ್ಸ್, ಇದೊಂದು ಸ್ವಲ್ಪ ಡಿಫ್ಯೂಸರ್ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ನಾಳೆ ದಿವಸ ಯಾವ್ದಾರ ಗಾಡಿ ಟಚ್ ಆದರೆ ಬಂಪರಿಗೆ ಹೊಡ್ತಾ ಬೀಳಬಾರ್ದು. ಇದಕ್ಕೆ ಒಂದು ಸ್ವಲ್ಪ ಇದೊಂದು ಸ್ವಲ್ಪ ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತಾರೆ. ಬೂಟ್ ಬಗ್ಗೆ ಓಪನ್ ಮಾಡಿ ನೋಡೋಣ. ಆ್ಯಂಡ್ ಬೂಟ್ಸ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 308 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ನಿಮಗೆ ಯಾವುದೇ ಥರ ನಿಮಗೆ ಲೈಟ್ಸ್ ಕೊಡೋಲ್ಲ, ಯಾಕಂದರೆ ಡೆಲ್ಟಾ ವೇರಿಯಂಟು. ಆ್ಯಂಡ್ ಒಂದು ಸ್ವಲ್ಪ ಆಕ್ಸೆಸರೀಸ್ ನಾನು ಹೇಳ್ದಂಗೆ ಆ್ಯಡ್ ಮಾಡಿದ್ದಾರೆ. ಇದರಲ್ಲಿ 16 ಇಂಚಸ್ ಸ್ಟೀಲ್ ವೀಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಷ್ಟು ಆರಾಮಾಗಿ ನೀವು 2ರಿಂದ 3 ಸೂಟ್ ಕೇಸ್ ಇಟ್ಕೊ ಹೋಗ್ಬೋದು. ಆ್ಯಂಡ್ ಪಾರ್ಷಿಯಲ್ ಟ್ರೇ ಕೂಡ ಕೊಟ್ಟಿದ್ದಾರೆ. ಇದನ್ನು ಹಾಕೋದೇ ಥರ ಇಲ್ಲಿ ಹಿಡಿದು ಹಿಂಗೆ ಹಾಕೋದು. ಸೊ ಬನ್ನಿ ರಿಯರಿಗೆ ಹೋಗೋಣ. ಸೊ ರಿಯರ್ ಡೋರ್ ನೋಡೋದಾದ್ರೆ ಹಿಂಗೆ ಕಾಣ್ತಾ ಇದೆ. ನಿಮಗೆ ಡೋರ್ ಓಪನರ್ ಬರುತ್ತೆ, ಲಾಕ್ ಅನ್ಲಾಕು ಮತ್ತು ಒಂದು ಪವರ್ ಕಂಟ್ರೋಲ್ಸ್ ಬರುತ್ತೆ. ಇದೊಂದು ಸ್ವಲ್ಪ ಫ್ಯಾಬ್ರಿಕಲ್ಲಿ ಫಿನಿಶ್ ಕೊಟ್ಟಿದ್ದಾರೆ. ಇಲ್ಲಿ 1 ಲೀಟರ್ ಬಾಟಲ್ ಇಡೋಷ್ಟು ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ 4 ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಸೀಟ್ಸ್ ಹಿಂಗೆ ಕಾಣುತ್ತೆ. ಆ್ಯಕ್ಚುಲಿ ಇದರಲ್ಲಿ ನಿಮಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ನಿಮಗೆ ಲೆದರ್ ಸೀಟಾಗಿ ಆಪ್ಷನಲ್ ಆಗಿ ಹಾಕ್ಸ್ಕೊಂಡಿದ್ದಾರೆ ಓನರು. ಇದು ಕಂಪನಿ ಫಿಟ್ಟೆಡ್ ಅಲ್ಲ, ಇದು ಡೀಲರ್ಶಿಪ್ ಫಿಟ್ ಮಾಡೋ ಅಂಥದ್ದು. ಆ್ಯಂಡ್ ನೋಡ್ಬೋದು ಸೀಟ್ಸ್ ಕೂಡ ಕಂಫರ್ಟಬಲ್. 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಯಾವುದೇ ಥರ ನಿಮಗೆ ಆಮ್ರೆಸ್ಟ್ ಕೊಡಲ್ಲ. ಸೊ ಮುಂದೆ ಸೀಟು ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡಿದ್ದೀನಿ. ಆದರೆ ನನಗೆ ಸ್ವಲ್ಪ ಲೆಗ್ ರೂಮ್ ಸಿಗ್ತಾ ಇದೆ. ಹೆಡ್ ರೂಮ್ ಅಷ್ಟೇ ಆರಾಮಾಗಿದೆ. ಆ್ಯಂಡ್ ಕ್ಯಾಬಿನ್ನು ಕೂಡ ವೈಡ್ ಆಗಿದೆ. 3 ಜನ ಆರಾಮಾಗಿ ಕೂತ್ಕೋಗ್ಬೋದು. ನಿಮಗೆ ಹಿಂದ್ಗಡೆ ಯಾವುದೇ ಥರ AC ವೆಂಟ್ಸ್ ಕೊಡಲ್ಲ. ನಿಮಗೆ ಒಂದು 12 ವೋಲ್ಟ್ ಸಾಕೆಟ್ ಕೊಟ್ಟಿದ್ದಾರೆ. ಸೊ ರೈಟ್ ಸೈಡಿಗೆ ಬರೋದಾದರೆ ಒಂದು ಗ್ರ್ಯಾಬ್ ಹ್ಯಾಂಡಲ್ ಮತ್ತು ಹುಕ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೈಟ್ಸ್ ಮಧ್ಯಕ್ಕೆ ಹಾಕಿದ್ದಾರೆ. ಹಂಗಂತ ಹೇಳಿದ್ರೆ ಮುಂದೆ ಅವ್ರಿಗೂ ಸ್ವಲ್ಪ ಆಗಲಿ, ಹಿಂದೆ ಅವ್ರಿಗೂ ಸ್ವಲ್ಪ ಆಗಲಿ ಅಂತ ಹೇಳ್ಬಿಟ್ಟು ಮಧ್ಯಕ್ಕೆ ಹಾಕಿದ್ದಾರೆ. ಆ್ಯಂಡ್ ಈ ಕಡೆ ಒಂದು ಸ್ವಲ್ಪ ಗ್ರ್ಯಾಬ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಹಿಂದೆಯಿಂದ ನೋಡ್ಬೋದು ಹೆಂಗೆ ಕಾಣ್ತಾ ಇದೆ ಅಂತೇಳಿ. ಮುಂದೆಯಿಂದ ಡ್ಯಾಶ್ ಬೋರ್ಡ್ ಹಿಂಗೆ ಕಾಣುತ್ತೆ ನೋಡಿ. ಸೊ ಡ್ಯಾಶ್ ಬೋರ್ಡ್ ಆಲ್ಮೋಸ್ಟ್ ಸಿಮಿಲರ್ ಟು ದ ಆಲ್ ಮಾರುತಿ ಸುಜುಕಿ ಗಾಡಿಗಳ ಥರ ಕಾಣ್ತಾ ಇದೆ. ಬನ್ನಿ ಮುಂದೆನೇ ಹೋಗಿ ತೋರಿಸ್ತೀನಿ. ಡ್ರೈವರ್ ಸೈಡ್ ಡೋರ್ ನೋಡೋದಾದರೆ ಇದರಲ್ಲಿ ಡೋರ್ ಓಪನರ್ ಬರುತ್ತೆ, ಲಾಕ್ ಅನ್ಲಾಕ್ ಬರುತ್ತೆ, ಚೈಲ್ಡ್ ಲಾಕ್ ಬರುತ್ತೆ, ಮಿರರ್ನ ಕ್ಲೋಸ್ ಮಾಡೋಕ್ಕೆ ಮತ್ತು ಅಡ್ಜಸ್ಟ್ ಮಾಡೋಕ್ಕೆ. ಇದು ಬಂದುಬಿಟ್ಟು ನಿಮಗೆ ವಿಂಡೋಸ್ ಕಂಟ್ರೋಲ್ ಬರುತ್ತೆ. 1 ಲೀಟರ್ ಬಾಟಲ್ ಇಡೋಷ್ಟು ಕೆಪಾಸಿಟಿ. ಆ್ಯಂಡ್ ಇದು 4 ವೇ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ನೋಡ್ಬೋದು ನಿಮಗೆ 1 2 3
ಫೋರ್ ವೇ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ಇಲ್ಲಿ ನೋಡಿದ್ರೆ 3 ಪೆಡಲ್ ಸಿಗುತ್ತೆ, ಯಾವುದೇ ಥರ ಡೆಡ್ ಪೆಡಲ್ ಸಿಗಲ್ಲ ನಿಮಗೆ. ಇಲ್ಲಿ ಫ್ಯೂಲ್ ಓಪನ್ ಮಾಡೋಕ್ಕೆ, ಇಲ್ಲಿ ಬೋನೆಟ್ ಓಪನ್ ಮಾಡೋಕ್ಕೆ, ಇದು ಹೆಡ್ಲೈಟ್ ಲೆವೆಲರ್ ಬರುತ್ತೆ, ಆಟೋ ಸ್ಟಾರ್ಟ್ ಸ್ಟಾಪ್ ಆಫ್ ಮಾಡೋಕ್ಕೆ, ಮತ್ತು ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡೋಕ್ಕೆ. ಸೊ ಒಳಗೆ ಕೂತ್ಕೊಂಡ್ರೆ ಹಿಂಗೆ ಕಾಣುತ್ತೆ ಗಾಡಿ. ಸೊ ಬನ್ನಿ ಗಾಡಿನ ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ಟೇರಿಂಗ್ ವೀಲ್ ಬಗ್ಗೆ ನೋಡೋದಾದ್ರೆ ಸ್ಟೇರಿಂಗ್ ವೀಲ್ ಹಿಂಗೆ ಕಾಣುತ್ತೆ. ಇದು ಯಾವುದೇ ಥರ ಲೆದರ್ ಆ್ಯಪ್ ಸ್ಟೇರಿಂಗ್ ವೀಲ್ ಇಲ್ಲ. ಲೆಫ್ಟ್ ಸೈಡಲ್ಲಿ ನೋಡೋದಾದ್ರೆ ಮೀಡಿಯಾ ಕಂಟ್ರೋಲ್ಸ್ ಬರುತ್ತೆ ಆ್ಯಂಡ್ ರೈಟ್ ಸೈಡಲ್ಲಿ ಯಾವುದೇ ಥರ ಕ್ರೂಸ್ ಕಂಟ್ರೋಲ್ ಬರಲ್ಲ. ಈ ಕಡೆ ನೋಡೋದಾದ್ರೆ ಆಟೋಮೆಟಿಕ್ ಹೆಡ್ಲೈಟ್ಸ್ ಬರುತ್ತೆ ಆ್ಯಂಡ್ ಈ ಕಡೆ ನೋಡೋದಾದ್ರೆ ನಿಮಗೆ ವೈಪರ್ಸ್ ಕಂಟ್ರೋಲ್ ಬರುತ್ತೆ. ಸೊ ಮೀಟರ್ ನೋಡೋದಾದ್ರೆ ಇದು RPM ಮೀಟರ್ ಬರುತ್ತೆ ಆ್ಯಂಡ್ ಇದು ಸ್ಪೀಡ್ ಮೀಟರ್ ಬರುತ್ತೆ. 220 ತನಕ ಇದೆ ಅಂದರೆ ಆಲ್ಮೋಸ್ಟ್ 200 ಅಂತೂ ಟಚ್ ಆಗುತ್ತೆ. ಸೊ ಇದನ್ನ MIDನ ಕಂಟ್ರೋಲ್ ಮಾಡೋಕ್ಕೆ ಇಲ್ಲೊಂದು ನಾಬ್ ಇದೆ ನೋಡಿ, ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಸೊ ಸ್ಟೇರಿಂಗ್ ವೀಲ್ ಹಿಂಗೆ ಕಾಣ್ತಾ ಇದೆ. ಇಲ್ಲಿ ಬರೋದಾದ್ರೆ ಇಲ್ಲೊಂದು ಸ್ವಲ್ಪ 3 ಬಟನ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಕಾಲ್ ಕಟ್ ಮಾಡೋಕ್ಕೆ, ಕಾಲ್ ರಿಸೀವ್ ಮಾಡೋಕ್ಕೆ, ಮತ್ತು ವಾಯ್ಸ್ ಕಮಾಂಡ್ ಇದೆ. ಸೊ ವಾಯ್ಸ್ ಕಮಾಂಡ್ ಟ್ರೈ ಮಾಡೋಣ. ಹಾಯ್, ಹೌ ಆರ್ ಯು? Sorry, I didn't get that. Please say that again. Hi, how are you? Thank you for loving me. Okay. What can I do for you? Open sunroof. Sunroof ಇಲ್ಲ. ಇಲ್ಲಿ ನೋಡಿದ್ರೆ ಫೋನ್ ಎತ್ತಕ್ಕೆ, ಫೋನ್ ರಿಸೀವ್ ಮಾಡೋಕ್ಕೆ, ಮತ್ತು ಫೋನ್ ಕಟ್ ಮಾಡೋಕ್ಕೆ ವಾಯ್ಸ್ ಕಮಾಂಡು ಇದೆ. ವಾಟ್ಸ್ ದ ಟೈಮ್ ನಾವು? It's 4:31 p.m. ಹಂಗಂತ ಹೇಳಿದ್ರೆ ಜಾಸ್ತಿ ಕೆಲಸ ಹಂಗಂತ. What can I do for you? ಆಯ್ತು ಹಿಂಗೆ ಬ್ಯಾಕ್ ಹಿಂಗೆ ಲಾಸ್ಟ್ ಬ್ಯಾಕ್ ಹೋಮ್. ಇದರಲ್ಲಿ ಜಾಸ್ತಿ ಕೆಲಸ ಮಾಡ್ಸೋಕ್ಕಾಗಲ್ಲ. ಹಂಗಂತ ಹೇಳಿದ್ರೆ ಸನ್ರೂಫ್ ಓಪನ್ ಮಾಡಿ ಇದು ಮಾಡಿ ಆ ಥರದ್ದೆಲ್ಲ ಇಲ್ಲ. ಲಿಮಿಟೆಡ್ ಆಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿಕೊಡುತ್ತೆ. ಸೊ ಇಲ್ಲಿ ನೋಡೋದಾದ್ರೆ 7 ಇಂಚಸ್ ಟಚ್ ಸ್ಕ್ರೀನ್ ಬರುತ್ತೆ ಆ್ಯಂಡ್ ಇದು ನಿಮಗೆ ಮಾಮೂಲಿ ಬಲೆನ ಗಿರೋದ್ರಲ್ಲಿ ಏನು ನೋಡ್ತಿರಲ್ಲ ಸೇಮ್ ಅದೇ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಆ್ಯಾವ್ರೇಜ್ ಎಷ್ಟಿದೆ, ರೇಂಜ್ ಎಷ್ಟಿದೆ, ಮತ್ತು ರೈಟ್ ಸೈಡಲ್ಲಿ ನೋಡಿದ್ರೆ ಯಾವ ಸಾಂಗ್ ಪ್ಲೇ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಟೈಮು ಮತ್ತು ಇಲ್ಲಿ ಡೇಟ್ ಬರುತ್ತೆ. ಸೊ ಇಲ್ಲಿ ನೋಡೋದಾದರೆ ನಿಮಗೆ ಕನೆಕ್ಷನ್ ಏನಾರ ಸ್ಮಾರ್ಟ್ಫೋನ್ ಕನೆಕ್ಷನ್ ಮಾಡಬೇಕಾ, ಸೆಟ್ಟಿಂಗ್ ಚೇಂಜ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೊಬೋದು. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಹಜಾರ್ಡ್ ಲೈಟ್ ಬರುತ್ತೆ, AC ವೆಂಟ್ಸ್ ಬರುತ್ತೆ, ನಿಮಗೆ 4 AC ವೆಂಟ್ಸ್ ಕೊಟ್ಟಿದ್ದಾರೆ. ಸೊ ಇದು ನೋಡೋದಾದ್ರೆ ಸಿಂಗಲ್ ಝೋನ್ AC ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಇಲ್ಲಿ ನೋಡೋದಾದ್ರೆ ಫ್ಯಾನ್ ಸ್ಪೀಡ್ ಅಡ್ಜಸ್ಟ್ ಮಾಡೋಕ್ಕೆ, ಇಲ್ಲಿ ನೋಡೋದಾದ್ರೆ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡೋಕ್ಕೆ, ಇದು ನಿಮಗೆ ಖಾಲಿ ಬೇಕಾ, ತಲೆಗೆ ಬೇಕಾ, ಮೂಗಿಗೆ ಬೇಕಾ, ಎಲ್ಲಿ ಬೇಕೋ ಅಲ್ಲಿಗೆ ಇದು ಮಾಡೋಕ್ಕೆ. ರಿಯರ್ ಡಿಫಾಗರ್, ಫ್ರಂಟ್ ಡಿಫಾಗರ್, ಆಟೋ ಅಂತ ನಮ್ಮ ಡಿಪೆಂಡ್ ಆಫ್ ಟೆಂಪ್ರೇಚರ್ ನೋಡ್ಬಿಟ್ಟು ಅದು ಕೊಡ್ತಾ ಹೋಗುತ್ತೆ. AC ಆಫ್ ಮಾಡೋಕ್ಕೆ ಮತ್ತು ರೀಸೈಕಲೇಷನ್. ಕೆಳಗಡೆ ಬರೋದಾದ್ರೆ ನಿಮಗೆ 12 ವೋಲ್ಟ್ ಸಾಕೆಟ್ ಇದೆ ಆ್ಯಂಡ್ USB ಪೋರ್ಟ್ ಇದೆ ಒಂದು. ಇದರಿಂದ ಆ್ಯಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಬರೋದಾದ್ರೆ ನಿಮಗೆ 2 ಕಪ್ ಹೋಲ್ಡರ್ಸ್ ಬರುತ್ತೆ. ನಿಮಗೆ 5 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ಕ್ಯಾಮ್ರಾ ನೋಡೋದಾದ್ರೆ ಈ ಕ್ವಾಲಿಟಿ ಇದೆ. ಅಡಾಪ್ಟಿವ್ ಗೈಡ್ಲೈನ್ಸ್ ಏನಿಲ್ಲ ಇದರಲ್ಲಿ. ಸೊ ಇಲ್ಲಿ ನೋಡೋದಾದ್ರೆ ಹ್ಯಾಂಡ್ ಬ್ರೇಕ್ ಬರುತ್ತೆ ಆ್ಯಂಡ್ ಆರ್ಮ್ರೆಸ್ಟ್ ಕೂಡ ಇದೆ ಇದರಲ್ಲಿ. ಸೊ ನನಗೇನೋ ಇದು ಆಕ್ಸೆಸರೀಸ್ ಪಾರ್ಟ್ ಅನ್ನಿಸ್ತಿದೆ, ನಂಗೆ ಗೊತ್ತಿಲ್ಲ, ಕೇಳಿ ಹೇಳ್ತೀನಿ. ಸೊ ಇದು ನೋಡೋದಾದ್ರೆ ನಿಮಗೆ ಮ್ಯಾನ್ಯಲ್ IRVM ಬರುತ್ತೆ. ಈ ಕಡೆ ಬರೋದಾದ್ರೆ ನಿಮಗೆ ಯಾವುದೇ ಥರ ಮಿರರ್ಸ್ ಇಲ್ಲ ಮತ್ತು ಲೈಟು ಇಲ್ಲ. ಈ ಕಡೆ ಬರೋದಾದರೆ ಒಂದು ಮಿರರ್ ಇದೆ, ಯಾವುದೇ ಥರ ಲೈಟ್ ಇಲ್ಲ. ಸೊ ಮಧ್ಯದಲ್ಲಿ ಯಾವುದೇ ಥರ ಸನ್ ಗ್ಲಾಸಸ್ ಹೋಲ್ಡರ್ಸ್ ಇಲ್ಲ. ಇಲ್ಲಿ ಲೈಟ್ಸ್ ಇದೆ ಆ್ಯಂಡ್ ಇದೇನೋ ಡಮ್ಮಿ ಬಟನ್ ಅನಿಸುತ್ತೆ. ಸೊ ಇಲ್ಲಿ ಬರೋದಾದ್ರೆ ಗ್ರ್ಯಾಬ್ ಹ್ಯಾಂಡಲ್ಸ್ ಬರುತ್ತೆ. ಸೊ ಇದು ಬರೋದಾದ್ರೆ ನಿಮಗೆ ಗ್ಲೋ ಬಾಕ್ಸ್ ಬರುತ್ತೆ. ಇದೊಂದು ಸ್ವಲ್ಪ ಡೀಪ್ ಇದೆ, ನೀವೇನೋ ಗಿಮೇನ್ ಆರಾಮಾಗಿ ಹಾಕೋಗ್ಬೋದು. ಇಲ್ಲಿ ಬರೋದಾದ್ರೆ ಇದೊಂದು ಸ್ವಲ್ಪ ಲೆದರ್ ಫಿನಿಶ್ ಬರುತ್ತೆ, ಬಟ್ ಇದು ಲೆದರ್ ಅಲ್ಲ, ಇದು ಪ್ಲಾಸ್ಟಿಕ್ಕು. ಸೊ ಇದೊಂದು ಸ್ವಲ್ಪ ಕಾರ್ಬನ್ ಫೈಬರ್ ಟಚ್ ಕೊಡುತ್ತೆ ಆ್ಯಂಡ್ ಇಟ್ ಲುಕ್ಸ್ ಗುಡ್ ಅಂತ ಹೇಳ್ಬೋದು. ಸೊ ಇಲ್ಲೊಂದು ಸಿಲ್ವರ್ ಆಕ್ಸೆಂಟ್ ಬರುತ್ತೆ. ಇದೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ. ಇದೆಲ್ಲ ಆಯ್ತಪ್ಪ, ಏನಪ್ಪ ಇದರ ಅಡ್ವಾಂಟೇಜಸ್ ಅಂತ ಕೇಳಿದ್ರೆ ಇದರ ಕೂಪ್ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಹಂಗಂತ ಹೇಳಿದ್ರೆ ಬಲೆನೋ ಮತ್ತು ಇದು ಫ್ರಾಂಕ್ಸು ಅಕ್ಕಪಕ್ಕ ನಿಲ್ಸಿದೆ, ಫ್ರಾಂಕ್ಸ್ ಜಾಸ್ತಿ ಇಷ್ಟಪಡ್ತಾರೆ ಯಾಕಂದರೆ ಇದು ಕೂಪ್ ಡಿಸೈನ್ ಒಂಥರ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ಮಾಡೋದಾದ್ರೆ ಮೈಲೇಜು, ಮಾರುತಿ ಗಾಡಿ ಯಾವತ್ತು ಮೈಲೇಜಿಗೆ ಹೆಸರಾಗಿರುತ್ತೆ. ಸೊ ಇನ್ನೊಂದು ಮಾತಾಡೋದಾದ್ರೆ ಟರ್ಬೋ ಪೆಟ್ರೋಲ್ ಇಂಜಿನ್ ಬರ್ತಾ ಇದೆ. ಹಂಗಂತ ಹೇಳಿದ್ರೆ ಒಂದು ಮಾರುತಿ ಗಾಡಿಯಲ್ಲಿ ಟರ್ಬೋ ಇಂಜಿನ್ ಬರ್ತಾ ಇದೆ ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸು, ಮೈಲೇಜು ಜೊತೆಗೆ ಫ್ಯಾಮಿಲಿನೂ ಓಡಿಸ್ಕೊ ಹೋಗ್ಬೋದು. ನಿಮಗೆ ಪ್ರೀಮಿಯಂ ಫೀಚರ್ಸ್ ಇರ್ಬೋದು. ಮಾರುತಿ ಸರ್ವಿಸ್ ನೆಟ್ವರ್ಕ್ ತುಂಬಾ ಚೆನ್ನಾಗಿದೆ ಅಂಡ್ ರೀಸೇಲ್ ವ್ಯಾಲ್ಯೂನು ಕೂಡ ಇದೆ ಈ ಗಾಡಿಯಲ್ಲಿ. ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ಹಿಂದೆ ಅವರಿಗೆ ಒಂದು ಸ್ವಲ್ಪ ಹೆಡ್ ರೂಮ್ ಕಮ್ಮಿ ಆಗ್ಬೋದು 6'1", 6'2" ಇರೋರಿಗೆ. ಮತ್ತೆ ಹಿಂದೆ ಸೀಟು ಆವರೇಜ್ ವಿಡ್ತ್ ಸ್ವಲ್ಪ ಕಮ್ಮಿ ಇದೆ, ಮತ್ತೆ ಬೂಟ್ ಸ್ಪೇಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ನಿಮಗೆ ಒಂದು ಸ್ವಲ್ಪ ಹಾರ್ಡ್ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಓವರ್ ದ ಟೈಮ್ ನಿಮಗೆ ಅದು ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸರಿ ಆಯ್ತಪ್ಪ, ಇದರ ಸೇಫ್ಟಿ ಬಗ್ಗೆ ಹೇಳು ಅಂತ ಹೇಳಿದ್ರೆ 6 ಏರ್ ಬ್ಯಾಗ್ಸ್ ಬರುತ್ತೆ, ESP, ಹಿಲ್ ಹೋಲ್ಡ್ ಅಸಿಸ್ಟ್, ABS ವಿತ್ EBD, 360° ಕ್ಯಾಮ್ರಾ, ಅದು ಟಾಪ್ ಮಾಡೋದ್ರಲ್ಲಿ ರಿವರ್ಸ್ ಕ್ಯಾಮ್ರಾ, ಐಸಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ಸು, ಸ್ಟ್ರಾಂಗ್ ಹಾರ್ಡ್ ಟೆಕ್ ಪ್ಲಾಟ್ಫಾರ್ಮ್ ಇಂದ ಬಿಲ್ಡ್ ಆಗಿದೆ. ಸೇಫ್ಟಿಲಿ ಸ್ವಲ್ಪ ಇಂಪ್ರೂವ್ ಆಗಿದೆ ಓಲ್ಡ್ ಮಾರುತಿ ಕಾರ್ಸಿಗಿಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ನಿಮಗೆ ಬಲೆನೋ ಪ್ಲಾಟ್ಫಾರ್ಮ್ ಹಾರ್ಡ್ ಟೆಕ್ ಅಂತ ಇದೆಯಲ್ಲ, ಅದ್ರ ಪ್ಲಾಟ್ಫಾರ್ಮ್ ಮೇಲೆ ಬಿಲ್ಡ್ ಆಗಿರೋದು, ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಷ್ಟೇ.
ಸೊ ಫೈನಲ್ ಆಗಿ ಫ್ರಾಂಕ್ಸ್ ತಗೊಬೇಕಾ ಅಂತ ಕೇಳೋದಾದ್ರೆ ನೀವೇನ ಮಾರುತಿ ಸುಜುಕಿ ಗಾಡಿನೇ ಬೇಕು, ನಾನು ಓಡಿಸ್ತೀನಿ ಮತ್ತೆ ನಮ್ಮ ಫ್ಯಾಮಿಲಿಲಿ ಓಡಿಸ್ತಾರೆ, ನನಗೊಂದು ಟರ್ಬೋ ಇಂಜಿನ್ ಬೇಕು ಮತ್ತೆ ಒಂದು ಸ್ವಲ್ಪ ಸ್ಟೈಲಿಶ್ ಲುಕಿಂಗ್ ಕಾರ್ ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಫ್ರಾಂಕ್ಸ್ ಕಡೆ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನನಗೆ ಸೊ ಟರ್ಬೋ ಏನು ಬೇಡ ಅಂತ ಹೇಳಿದ್ರೆ ಬಲೆನೋ ಕಡೆಗೆ ಹೋಗ್ಬೋದು. ಸೊ ಇಲ್ಲಿ ಐ ಬಟನ್ ಅಲ್ಲಿ ಅದ್ರ ರಿವ್ಯೂ ವಿಡಿಯೋನು ಹಾಕಿರ್ತೀನಿ, ಡೆಫಿನೆಟ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.